ಇದನ್ನೇನು ಗಿಮಿಕ್ ಅನ್ಕೋತಿರೋ, ಫೇಕ್ ಅನ್ಕೋತಿರೋ, ಯಾಮಾರಿಸ್ತವನೆ ಅನ್ಕೊಂತಿರೋ, ಏನು ಬೇಕಾದ್ರೆ ಅನ್ಕೋಬೋದು. 2 ಲಕ್ಷ ಬೇಕು ನನಗೆ, ಸ್ವಲ್ಪ ಕಮಿಟ್ಮೆಂಟ್ ಇದೆಲ್ಲ ತೀರ್ಸ್ಕೊಂಡ್ಬಿಡ್ಬೇಕು. ಪಾಪ ಹುಡುಗರುಗಳಿಗೆ ವ್ಯಾರಂಟಿಯಾಗಿ ಎಷ್ಟೋ ಜನ ಬಂದವ್ರೆ. ಮಿನಿಮಮ್ ಅಂದ್ರೆ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದರೆ 2,500 ರೂಪಾಯಿ ಕುಡಿತೈತೆ. ಇಷ್ಟು ದಿನಗಂಟ ಓಡಾಡಿ, ಇಷ್ಟು ದಿನಗಂಟ ಮಾಡಿ ಕೊನೆ 3 ದಿನದಲ್ಲಿ ಏನಾದ್ರು ಕೂತ್ಕೊಂಡ್ಬಿಟ್ರೆ ಯಾರೋ ಕಾಸು ಕೊಟ್ಬಿಟ್ಟವ್ರು ಅವ್ನಿಗೆ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ. ನಮ್ಮಪ್ಪ ಹೇಳ್ತಾರೆ ಬೆಳಿಗ್ಗೆ, ಇನ್ನೂ 10 ವರ್ಷ ಟೈಮ್ ಕೊಡ್ತೀನಿ, ನೀನು ಬದಲು ಮಾಡೋಕ್ಕಾಗಲ್ಲ ಈ ಜನಗಳಂತ. ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ 1 ಲಕ್ಷ ದುಡಿತೀನಿ ನಾನು, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ. ಸಮಾಜನ ಎಂತೆಂಥ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ, ಇನ್ನೂ ಹಂಗೆ ಐತೆ. ನಮ್ಮಂಥವ್ರ ಕೈಲಿ ಆಗಲ್ಲ. ಅಂದರೆ ನೆನ್ನೆ ನಾಗಮಂಗಲ ಸೈಡಿಗೆ ಬರ್ತಾ ಇದ್ದೀನಿ, ನಿಮಗೆ 200 ರೂಪಾಯಿ ಕೊಡು, 100 ರೂಪಾಯಿ ಕೊಡು, ಒಂದು 500 ರೂಪಾಯಿ ಬೇಡ, 100 ರೂಪಾಯಿ ಕೊಡು, ಜನ ಬದಲಾಗಲ್ಲ. ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದೀನಲ್ಲ. ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂಥ ಪರಿಸ್ಥಿತಿ ನನಗೇನು ಬೇಕಾಗಿಲ್ಲ. ಎಷ್ಟೋ ಜನ ನಾನು ಚುನಾವಣೆ ನಿಂತ್ಕೊಳ್ತಾ ಇದ್ದೀನಿ ಅಂದಾಗ ನೆಗೆಟಿವ್ ಆಗಿ ಬೈದಿರಲ್ಲ. ಮಾತು ನಾನು ಕೇಳಿದ್ರೆ ಇವತ್ತು ಇಂಥ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ. ಅರಿವಾಗ್ತೈತಿ ಇವತ್ತು ನನಗೆ. ರಿಯಾಲಿಟಿ ನಾವು ಅಂದ್ಕೊಂಡು ಸಿನಿಮಾ ಥರ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಸಾಕಾಗ್ಬಿಡೈತೆ ಎಲೆಕ್ಷನ್ ನಮ್ಮಂಥವ್ರಿಗೆಲ್ಲ. ಸ್ವಾಮಿ ನಮ್ಮಂಥವ್ರಿಗೆ ಅಲ್ವೇ ಅಲ್ಲ. 68,000 ದುಡ್ಡನ್ನ ನೀವು ಹಾಕಿದಿರಿ, ನಿಮಗೆ ಥ್ಯಾಂಕ್ ಯು ಕಣ್ರಣ. ಯಾರೋ ನಿಮ್ಮ ಅಣ್ಣ ತಮ್ಮ ಅಲ್ಲ, ನಿಮ್ಮ ನೆಂಟ ಅಲ್ಲ, ನಿಮ್ಮ ಅಕ್ಕಪಕ್ಕದವನಲ್ಲ, ನಿಮ್ಮ ಜೊತೆ ಓದ್ದವನಲ್ಲ, ಬೆಳೆದವನಲ್ಲ. ಆದರೂ 68,000 ರೂಪಾಯಿ ದುಡ್ಡು ನನಗೆ ಹಾಕಿದಿರಿ. ಅದನ್ನು ಒಳ್ಳೆಯದಕ್ಕೆ ಬಳಸಿದ್ದೀನಿ, ಈ ಸಮಾಜ ಉದ್ಧಾರ ಮಾಡೋದಕ್ಕೆ ಬಳಸಿದ್ದೀನಿ. ನಿಮಗೂ ಏನಾರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ. ಜೂನ್ 4ನೇ ತಾರೀಕು ಫಲಿತಾಂಶ ಒಂದು ನನ್ನನ್ನು ಬದಲು ಮಾಡುತ್ತೆ, ಇಲ್ಲ ನಿಮ್ಮನ್ನು ಬದಲು ಮಾಡುತ್ತೆ. ಜನರನ್ನ ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂತು ಅಂದರೆ ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ. ನಾನು ಯಾವತ್ತೂ ಅಳೋನಲ್ಲ, ನಾನು ಯಾವತ್ತೂ ಕುಗ್ಗೋನಲ್ಲ. ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ. ಹಿಂಸೆ ಆಗ್ತಿದೆ ಕೆಲವರು ಮಾತು ಕೇಳಿದ್ರೆ. ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ, ಗೆದ್ಬಿಟ್ಟಿರ ನೀವು ಓಟ್ ಹಾಕಿದ್ರೆ ಅಂತಾರೆ, ಸೋಲೋನ್ಗೆ ಯಾಕೆ ಓಟ್ ಹಾಕಬೇಕು ಅಂತಾರೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕಣ್ಣೀರು ಹಾಕಿಲ್ಲ, ಹಾಕೋದಿಲ್ಲ. ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟ ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅಂತ ಮುಂದೆ ಬಂದರೆ ಅದು ನನಗೆ ಕೆಟ್ಟ ನಿರ್ಧಾರ. ನಾನೇ ಚೇಂಜ್ ಆಗಿಬಿಡ್ತೀನಿ ಜೂನ್ 4ನೇ ತಾರೀಕು. ಎಷ್ಟು ಬರುತ್ತೆ? $41 41 ಗ್ರಾಮ್. ಎಷ್ಟು ಕೊಡ್ತಿರೋದಕ್ಕೆ? ಎಷ್ಟು ಬೇಕಿತ್ತು? ಎಷ್ಟು ಕೊಡ್ತಿರೋದಕ್ಕೆ ವ್ಯಾಲ್ಯೂ? ಈಗ ಒಂದು 3 ಮಂತ್ಸ್ ಟೈಮ್ ಬೇಕು. 1.5 ಲಕ್ಷ ಅಷ್ಟೇನಾ? ಸ್ವಲ್ಪ ಜಾಸ್ತಿ ಬೇಕಿತ್ತು, 2 ಬೇಕಿತ್ತು. ಎಷ್ಟು ಸೆಟು? ಒಂದು 41 ಗ್ರಾಮ್ ಅಂತಂದರೆ ಒಂದು 5,500 ಹಾಕೋಣ. 2,25,000 ಆಯ್ತದೆ. ಈಗ ಚಿನ್ನ ರೇಟ್ ಎಷ್ಟೈತೆ? 2 ಲಕ್ಷ ಕೊಡ್ತಿದ್ದಾನೆ. ಅಕೌಂಟ್ಗೆ ಹಾಕಬೇಕು. ಅಕೌಂಟ್ಗೆ ಹಾಕ್ಬೇಕಾ? 10,000 ಕ್ಯಾಶ್ ಬೇಕು, ಇನ್ನು ಮಿಕ್ಕಿದ ಅಕೌಂಟ್ಗೆ ಹಾಕಬೇಕು. 190 ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕು. ಮಾಡಿ, ನಾನು ನಿಮ್ಗೆ ಅಕೌಂಟಲ್ಲೇ ಕಳಿಸ್ಕೊಡ್ತೀನಿ. ವಾಪಸ್ ಅಕೌಂಟಿಂದ ಕಳಿಸ್ತೀವಿ. ನೋ ಪ್ರಾಬ್ಲಮ್. ನಂಗೆ ಅಕೌಂಟಲ್ಲಿ ಬೇಕು. ಯಾಕೆಂದ್ರೆ ನನಗೆ ಕ್ಯಾಶಲ್ಲಿ ವ್ಯವಹಾರ ಮಾಡೋಂಗಿಲ್ಲ. ಎಲೆಕ್ಷನ್ದು ಏನೇ ಖರ್ಚು ವೆಚ್ಚಿದ್ರು ನೀವು ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ಹೋಗಿ ನಾನು ನಿಮ್ಗೆ RTGS ಮಾಡ್ತೀನಿ. ಯಾವಾಗ? ಒಂದು ಅರ್ಧ ಗಂಟೆ ಆಗುತ್ತೆ. ಮತ್ತೆ ಮತ್ತೆ ನಿಮ್ಮ ಬ್ಯಾಂಕ್ ಇದೆ ಅಲ್ವಾ ಇವತ್ತು? ಹಾಂ ಇದೆ, ನಂದು RTGS ಮಾಡಿಸಿ. ಮತ್ತೆ ನಿಮ್ಮದು ಹಾಂ ಏನಾಯಿತು? ಅದೇ ಬ್ಯಾಂಕ್ ಹೋಗಿ ಮಾಡಬೇಕಷ್ಟೇ. RTGS ಅಲ್ಲ ಮಾಡಿಸಿ. 2 ಲಕ್ಷ ಬೇಕು ನನಗೆ. ಸ್ವಲ್ಪ ಕಮಿಟ್ಮೆಂಟ್ ಇದೆಲ್ಲ ತೀರ್ಸ್ಕೊಂಡ್ಬಿಡ್ಬೇಕು. ನಾನು ಅಕೌಂಟ್ ಥ್ರೂ ವ್ಯವಹಾರನೇ ಮಾಡಬೇಕು. ನಂದೇನು ಹೊಸ ಅಕೌಂಟ್ ಮಾಡಿದ್ದೀನಿಲ್ಲ, ಆ ಅಕೌಂಟ್ಗೆ ಹಾಕಿಸ್ಕೊಡು. ಮತ್ತು ಇನ್ನೊಂದೇನು ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಹೆಸರು ಡೀಟೇಲ್ಸ್ ಬೇಕಾಗುತ್ತೆ. ಅವ್ರು ಕೇಳ್ತಾರೆ ಯಾರ ಅಕೌಂಟಿಂದ ಲೋನ್ ತೊಗೊಂಡಿರೋದು, ಸಾಲ ತೊಗೊಂಡಿರೋದು ಅಂತ. ಅದು ಡೀಟೇಲ್ಸ್. ಹಾಂ, GST ನಂಬರು ಮತ್ತು ನಿಮ್ಮ ಅಕೌಂಟ್ ನಂಬರ್, ಇದು ಪ್ಯಾನ್ ಕಾರ್ಡ್ ನಂಬರು. ಅದು RTGS ಡೀಟೇಲ್ಸ್ ಬಂದಮೇಲೆ ಅದು ಪ್ಯಾನ್ ನಂಬರ್ ಕೇಳ್ತಾರೆ. ಬೇಕಂದ್ರೆ ಕೇಳ್ಕೊತೀನಿ ಬಿಡು. ನಾನು ನಂಗೆ ಇದೊಂದು ಬಿಲ್ ಹಾಕ್ಕೊಡ್ಬೇಕು. ಆಮೇಲೆ 90 24 4 22 ತಿಂಗಳಿಗೆ ಎಷ್ಟು? 4,000 ಇಂಟ್ರೆಸ್ಟ್ ಕಟ್ಟಬೇಕಾ? ಹೆಂಗೆ 2%? ಕಮ್ಮಿ ಆಗಲ್ವ ನಮಗೆ? ಜಾಸ್ತಿ ಕೊಡಬೇಕು. ನೀನು ನಾನೇ ಕಂಬನಿ ಚಂದನ್ಗೌಡ, ನಾನೇ ಕತೆ. ಒಂದು 5 ನಿಮಿಷ ಇಲ್ಲಿ ಇಡಕ್ಕೆ ಬಂದಿದ್ದೇವೆ. ನಮ್ಮಂಥವ್ರು ನಿಮ್ಮಂಥವ್ರ ಮಕ್ಳಿಗೆ ಎಲೆಕ್ಷನ್ ಎಲ್ಲ ಬರಕ ಒಂದು 2 ನಿಮಿಷ ಮಾತಾಡ್ಬೋದ ನಾನು? ನಿಮ್ದೇನು ಅಭ್ಯಂತರ ಇಲ್ಲ? ಬಂದ್ಬಿಡಿ ಒಳಗೆ ಬೇಕಾರೆ. ನಮಸ್ಕಾರ ಎಲ್ರಿಗೂ. ಇದನ್ನೇನು ಗಿಮಿಕ್ ಅನ್ಕೋತಿರೋ, ಫೇಕ್ ಅನ್ಕೋತಿರೋ,
ಯಾಮಾರಿಸ್ತವನೆ ಅನ್ಕೊಂತಿರೋ, ಏನು ಬೇಕಾದ್ರೆ ಅನ್ಕೋಬೋದು. ಏನಕ್ಕ ಒಂದು ನಿರ್ಧಾರ ತಗೊಂಡೆ, ಸಮಾಜ ಬದಲಾಯಿಸೋದಕ್ಕೆ ಏನೋ ಒಂದು ಪ್ರಯತ್ನ ಆಗುತ್ತೆ ಅಂತ. ಕಳೆದ ಬಾರಿ ನಾನು ಚುನಾವಣೆಗಿಂತ ಕೇರ್ಪೇಟೆನಲ್ಲಿ 2 ಗಾಡಿ ಇದ್ದು ನಮ್ಮ ಜೊತೆಗೆ, ಅಶೋಕ್ ಲೈಲ್ಯಾಂಡು. ಅದು 360 ಹಳ್ಳಿಗಳಿಗೆ ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು, ಯಾಕಂದರೆ 6 ತಿಂಗಳು ಟೈಮ್ ತಗೊಂಡಿದ್ದು. ಈ ಬಾರಿ ನಮಗೆ ಎಲೆಕ್ಷನ್ ಬಿಡುವಿದ್ದಿದ್ದೆ ಒಂದು 15 ದಿನ ಗ್ಯಾಪ್. 2 ಗಾಡಿ ಮಾಡ್ಕೊಂಡು ಇಡೀ ತಾಲೂಕಿಗೆ ಇಡೀ ಜಿಲ್ಲೆ ಓಡಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ದೋ, ಒಂದು 10ರಿಂದ 12 ಗಾಡಿ ಮಾಡ್ದೋ. ಪಾಪ ಹುಡುಗರುಗಳಿಗೆ ವ್ಯಾಲೆಂಟ್ರಿಗೆ ಎಷ್ಟೋ ಜನ ಬಂದವ್ರೆ. ಮಿನಿಮಮ್ ಅಂದರೂ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದರೆ 2,500 ರೂಪಾಯಿ ಕುಡಿತೈತೆ. ಒಂದೊಂದು ದಿನಕ್ಕೆ 40ರಿಂದ 45 ಸಾವಿರ ಖರ್ಚು ಬರ್ತೈತೆ. ನಾನೇನು ಅನ್ಕೊಂಡು ಬಂದೆ, ಆರಂಭದಲ್ಲಿ ಬಂದಾಗ ಒಂದು 2-3 ಲಕ್ಷದಲ್ಲಿ ಚುನಾವಣೆ ಮುಗಿಸ್ಬೋದು, ನಾವೇನು ದುಡ್ಡು ಹಂಚಕ್ಕೆ ಹೋಗ್ತೀವ, ಇಲ್ಲ ಯಾರಿಗಾರು ಕೊಡೋಕೆ ಹೋಗ್ಬೇಕಾ, ಏನಿಲ್ಲ, ಈಸಿಯಾಗಿ ಮುಗ್ದೋಗುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ಒಂದು 3-4 ಲಕ್ಷ ನನ್ನ ಸೇವಿಂಗ್ಸ್ ಅದು ಇದ್ದಿದ್ದು, ಮತ್ತು ಏನೋ ಒಂದು ಆಗುತ್ತೆ, ನಾನು ಹೆಂಡತಿ ಹತ್ರ ಇಸ್ಕೊಂಡೇನೋ ಮಾಡೋಣ ಮ್ಯಾನೇಜ್ ಮಾಡೋಣ ಬಂದೆ. ಬಟ್ 7-8 ಲಕ್ಷ ಹೊರಗಿದೆ. ನನಗೀಗ ಆಪ್ಷನ್ ಇರೋದೀಗ, ಒಂದು ನನ್ನ ಗಾಡಿ ಇಡಬೇಕು ಡಾಕ್ಯುಮೆಂಟ್ಸ್ನ, ಅದನ್ನ ಇಡೋಕ್ಕೆ ಹೋದರೆ ಲೋನ್ ಇರೋ ಗಾಡಿನೇ ಬಿಡಬೇಕಂತೆ. ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಮ್ಗೆ ದುಡ್ಡು ಕೊಡಲ್ಲ ಅವರು, ಗಾಡಿನ ಅಲ್ಲೇ ಬಿಡಬೇಕಂತೆ. ನನಗೆ ಅಲ್ಲೇ ಗಾಡಿ ಬಿಟ್ಟರೆ ನನಗೆ ಓಡಾಡೋದಕ್ಕೂ ಏನೋ ಆಗಲ್ಲ. ಈಗ ಒಂದು ಇರೋದು ನೆಕ್ಸ್ಟ್ ಆಪ್ಷನ್ನು ಏನಾದರೂ ಮಾರಬೇಕು, ಇಲ್ಲಾಂದ್ರೆ ಇಡಬೇಕು. ಆ ಆಪ್ಷನ್ ಬಂದಿದೆ ನನಗೆ. ನಾನು ಚೈನ್ ಇಡಬೇಕು, ರಿಂಗ್ ಇಡಬೇಕು, ಏನೋ ಮಾಡಬೇಕು. ಇಷ್ಟು ದಿನಗಂಟ ಓಡಾಡಿ, ಇಷ್ಟು ದಿನಗಂಟ ಮಾಡಿ, ಕೊನೆ 3 ದಿನದಲ್ಲಿ ಏನಾದ್ರು ಕೂತ್ಕೊಂಡ್ಬಿಟ್ರೆ, ಯಾರೋ ಕಾಸು ಕೊಟ್ಬಿಟ್ಟವ್ರು ಅವ್ರಿಗೆ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ. ಯಾರೋ ದುಡ್ಡು ಕೊಟ್ಬಿಟ್ಟವ್ರೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ವಾಪಸ್ ಹೋಗ್ಬಿಟ್ಟ. ಸಾಕಷ್ಟು ಜನ ಮಾತಾಡ್ತಾರೆ. ಇವತ್ತು ನಮ್ಮಂಥವ್ರಿಗೆ ಬೇಡ ಎಲೆಕ್ಷನ್, ನಮ್ಮಂಥವ್ರಿಗೆ ಬೇಡ ಎಲೆಕ್ಷನ್ ಅಂತ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಎದ್ರಕೊಂಡು. ನಮ್ಮಪ್ಪ ಹೇಳ್ತಾರೆ ಬೆಳಿಗ್ಗೆ, ಇನ್ನೂ 10 ವರ್ಷ ಟೈಮ್ ಕೊಡ್ತೀನಿ, ನೀನು ಬದಲು ಮಾಡೋಕ್ಕಾಗಲ್ಲ ಈ ಜನಗಳಂತ. ನಾನು ಸತ್ಯಮರ ಹೇಳ್ತಾ ಇದ್ದೀನಿ, ತೊಗೊಂಡಂಥ ನಿರ್ಧಾರಕ್ಕೆ ನಿಮ್ಮನೆ ಮಕ್ಳುಗಳು ನಾಳೆ ದಿನ ಭಯ ಪಡಬಾರ್ದು ಅಥವಾ ಆತಂಕ ಪಡಬಾರ್ದು ಅನ್ನೋ ಕಾರಣಕ್ಕೆ ಈ ಎಲೆಕ್ಷನ್ ನಾನು ಫೈಟ್ ಮಾಡ್ತೀನಿ. ಯಾರು ಏನಾರು ಅಂದ್ಕೊಳ್ಳಿ, ಈ ಚುನಾವಣೆ ಫಲಿತಾಂಶ ನನಗೇನಾದ್ರು ತಲೆ ತಗ್ಸೋ ಥರ ಬಂತ, ಈ ಸಮಾಜದ ಉದ್ಧಾರ ನಾನು ಬಿಟ್ಬಿಡ್ತೀನಿ. ಬೇಡವೇ ಬೇಡ. ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ 1 ಲಕ್ಷ ದುಡಿತೀನಿ. ನಾನು, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ. ಸಮಾಜನ ಎಂತೆಂಥ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ, ಇನ್ನೂ ಹಂಗೆ ಐತೆ. ನಮ್ಮಂಥವ್ರ ಕೈಲಿ ಆಗಲ್ಲ. ಎಲ್ಲಾದರೂ ಹೋದರೆ, ನೆನ್ನೆ ನಾಗಮಂಗಲ ಸೈಡಿಗೆ ಬರ್ತಾ ಇದ್ದೀನಿ, ನಿಮಗೆ 200 ರೂಪಾಯಿ ಕೊಡು, 100 ರೂಪಾಯಿ ಕೊಡು, ಒಂದು 500 ರೂಪಾಯಿ ಬೇಡ, 100 ರೂಪಾಯಿ ಕೊಡು. ಜನ ಬದಲಾಗಲ್ಲ. ನಾನು ಎಷ್ಟೋ ಪ್ರಯತ್ನ ಪಡ್ತಾಯಿದ್ದೀನಲ್ಲ, ಅಪ್ಪಿ ತಪ್ಪಿ ಬದಲಾದರೆ ಯುವಕರು ಬದಲಾಗಬೇಕಷ್ಟೇ. ಕೆಲವೊಂದು ಕಡೆ ಧೈರ್ಯ ಕೊಟ್ಟಿದ್ದೀರಿ ನೀವು ಯುವಕರು, ಹೆಣ್ಮಕ್ಳು, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ತಲೆ ತಗ್ಸೋ ಥರ ಫಲಿತಾಂಶ ಏನಾದ್ರು ಬಂದರೆ ಮಂಡ್ಯದಲ್ಲಿ ಬರೀ ನಾನು ಯಾವ ಕಾರಣಕ್ಕೂ ಈ ರಾಜಕೀಯ ನಮ್ಮಂಥವ್ರಿಗೆ ಬೇಡ. ನಾನು ಬಿಟ್ಟಾಕ್ಬಿಡ್ತೀನಿ. ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಊರು ಉದ್ಧಾರ ಮಾಡೋ ಕೆಲಸ ನಮ್ಮಂಥವ್ರಿಗೆ ಬೇಡ. ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂಥ ಪರಿಸ್ಥಿತಿ ನನಗೇನು ಬೇಕಾಗಿಲ್ಲ. ಇನ್ನೇನು ಮಾಡು ಅಂತ ಹೇಳಿದ್ರೆ ಗುರು, ಸ್ಟಾರ್ಟಿಂಗಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಎಷ್ಟೋ ಜನ ನಾನು ಚುನಾವಣೆ ನಿಂತ್ಕೊಳ್ತಾ ಇದ್ದೀನಿ ಅಂದಾಗ ನೆಗೆಟಿವ್ ಆಗಿ ಬೈದ್ರಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಮಾತು ನಾನು ಕೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ನಂಗೆ ಬರ್ತಿರಲಿಲ್ಲ. ಎಷ್ಟೋ ಜನ ಬೈರೆ, ನಿಂಗೆ ಹಾಕೋಬೇಕು ಇಂಥದ್ದೆಲ್ಲ, ಸೋಲ್ತೀಯಾ, ಬಾಯಿ ಮುಚ್ಕೊಂಡು ಮನೇಲಿರೋದಲ್ವಾ, ತಪ್ಪಿರೋದಲ್ವಾ, ಸಾಕಷ್ಟು ಜನ ಅಂದ್ರಿ. ನಿಮ್ಮ ಮಾತನ್ನ ನಾವು ಅದು ಕೇಳ್ಬಿಟ್ಟಿದ್ದೀರಾ, ನೆಗೆಟಿವ್ ಆಗಿ ಮಾತಾಡಿದವ್ರನ್ನ. ಇವತ್ತು ನಾನು ಆರಾಮಾಗಿ ಇರ್ಬೋದಿತ್ತು, ನನ್ನ ಪಾಡು ನಾನು ಬೆಂಗಳೂರಲ್ಲೋ ಎಲ್ಲೋ ಒಂದು ಕಡೆ ಆರಾಮಾಗಿರ್ಬೋದಿತ್ತು. ನಾನಿಲ್ಲ. ಕೇರ್ಪೇಟೆಯಲ್ಲಿ ಹಂಗಾಯಿತು, 8,500 ಜನ ಓಟ್ ಹಾಕಿದ್ರು. ಬದಲಾಗ್ತಾರೆ, ಇನ್ನೂ ತುಂಬ ಜನ ಬದಲಾಗ್ತಾರೆ. ನೋಡಿ, ಆಟೋದಲ್ಲಿ ನೋಡ್ಕೊಂಡು ಹೋಗ್ತಾರೆ ಪಾಪ ಎಷ್ಟು ಜನ. ಕೇರ್ಪೇಟೆಲ್ಲ ಇದ್ರು, ಇನ್ನು ಮಂಡ್ಯದಲ್ಲಿ ಒಂದು 8,000 ಜನ ಅವರೇ, ಒಂದು 60,000 70,000 ಜನ ಬದಲಾರೆ. ಮುಂದಕ್ಕೆ ಒಂದು ದೊಡ್ಡ ಸ್ಟೆಪ್ ಆಗುತ್ತೆ, ದೊಡ್ಡದೇನೋ ಒಂದು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡು ಬಂಡಿ ಧೈರ್ಯ ಮಾಡ್ಕೊಂಡು ಬಂದು ಇಳಿದ್ಬಿಟ್ಟೆ. ಅರಿವಾಗ್ತಾಯಿತ್ತು ಇವತ್ತು ನನಗೆ. ರಿಯಾಲಿಟಿ ನಾವು ಅಂದ್ಕೊಂಡು ಸಿನಿಮಾ ಥರ ನಡೆಯುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸತ್ಯವಾಗ್ಲೂ ಇಲ್ಲ, ಆಗೋದಿಲ್ಲ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ. ನನ್ನ ಹಣೆ ಬರ ನಡೀತೈತೆ. ಏನು ದೇವ್ರು ನನ್ನ ಲೈಫಲ್ಲಿ ಆಟ ಆಡ್ತಾನೋ ಅಥವಾ ನನಗೆ ನಾನೇ ಆಟ ಆಡ್ತಿದ್ದೀನಿ ನನಗಂತೂ ಗೊತ್ತಿಲ್ಲ. ಸಾಕಾಗ್ಬಿಟ್ಟೈತೆ ಎಲೆಕ್ಷನ್. ನಮ್ಮಂಥವ್ರಿಗೆಲ್ಲ ಸ್ವಾಮಿ, ನಮ್ಮಂಥವ್ರಿಗೆ ಅಲ್ವೇ ಅಲ್ಲ. ಬಂಡು ಬಿದ್ದು ನಿರ್ಧಾರಗಳು ತೊಗೊಂಡು ಬಂದು ಇಲ್ಲಿವರೆಗೆ ಬಂದು ನಿಂತಿದ್ದೀನಿ. ಫಲಿತಾಂಶ ಏನು ಬೇಕಾದರೂ ಬರಲಿ. ಕೇರ್ಪೇಟೆಯಲ್ಲಿ 8,500 ಜನ ಓಟ್ ಹಾಕಿ ಸೋಲ್ಸಿದ್ರಿ. ಧೈರ್ಯ ಎತ್ಕೊಂಡು ತಲೆ ಎತ್ಕೊಂಡು ಓಡಾಡಿದ್ದೀನಿ. 8,500 ನಿಯತ್ತಿನ ಮತದಾರ ಅವ್ರೆ ಅಂತ. ಮಂಡ್ಯದಲ್ಲಿ ಏನಾದ್ರು ಈ ಫಲಿತಾಂಶ ನಂಗೆ ತಲೆ ತಗ್ಸೋ ಥರ, ಅವಮಾನ ಆಗೋ ಥರ ಬಂದರೆ ನಾನು ಯಾವ ಕಾರಣಕ್ಕೂ, ಇನ್ಯಾವ ಕಾರಣಕ್ಕೂ ನಮ್ಮಂಥವ್ರಿಗೆ ರಾಜಕೀಯನೂ ಬೇಡ, ಸಮಾಜ ಸುಧಾರಣೆ ಮಾಡೋದು ಬೇಡ. ಬಿಸಿಲಲ್ಲಿ ಗಂಟ್ಲು ಹರ್ಚ್ಕೊಂಡು, ಮನೆಯವ್ರನ್ನೆಲ್ಲ ಎದುರಾಕೊಂಡು, ಸ್ನೇಹಿತರೆಲ್ಲ ಎದುರಾಕೊಂಡು. ಯಾಕೆಂದರೆ ಸ್ನೇಹಿತರು ಎಷ್ಟೋ ಜನ ಯಾವ್ಯಾವುದೋ ಪಕ್ಷಗಳವ್ರೆ, ಎಲ್ಲ ನನ್ನ ಬಿಟ್ಬಿಟ್ರು. ಇವನ ಹಬ್ಬ ಏನು ಮಾಡ್ಬಿಡ್ತಾನೆ, ಬಾಗುರು ನಮ್ಮ ಪಕ್ಷಕ್ಕೆ ಸೇರ್ಕೊ, ಆ ಪಕ್ಷಕ್ಕೆ ಸೇರ್ಕೊ ಅಂತ. ನನಗೆ ಯಾವ ಪಕ್ಷಕ್ಕೆ ಸೇರ್ಕೊಳ್ಳೋಂಥ ಆಸೆಯೂ ಇಲ್ಲ, ಆಕಾಂಕ್ಷೆಯೂ ಇಲ್ಲ. ನೀವುಗಳು ಬದಲಾಗಲಿ. ನಾಳೆ ದಿನ ನಿಮ್ಮೂರು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಮಕ್ಕಳು ನಿನ್ಕೊಳ್ಳೇನೋ ಬಂಡಧೈರ್ಯ ಮಾಡಿ ನಾನು ಬಂದಿತ್ತಿರೋದು. ಆದರೆ ಬದಲಾಗಿ ಆಗಲಿಲ್ಲ ಅಂದರೆ ನಿಮ್ಮ ಮನೆ ಬರ ನಿಮಗೆ, ನನ್ನ ಮನೆ ಬರ ನನಗೆ ಏನಿಲ್ಲ. ಥ್ಯಾಂಕ್ ಯು ಸೆಟು. ನಿಮ್ದೊಂದು 2 ತಿಂಗಳಿಂದ 3 ತಿಂಗಳ ನಾನು ತೀರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಂದ್ರಕ್ಕ ಅದೇನು ವ್ಯವಹಾರ ಮಾಡ್ಕೊಳ್ಳಿ. ನಾನು ಚೆಕ್ ಫೋಟೋ ಕಳಿಸ್ತೀನಿ. ಈಗ ಆಯಿತು ಅಣ್ಣ, ಆಗಲ್ಲ, ಬದಲಾಗಲ್ಲ. ನೀವು ಯಾರು ಬದಲಾಗಲ್ಲ. ನಮ್ಮಂಥವ್ರಿಗೆ ಬೆಲೆ ಇಲ್ಲ ಇಲ್ಲಿ. ಸುಮ್ಮನೆ ಸಾಯ್ಬೇಕು ಗಂಟೆ ಹಚ್ಕೊಂಡು. ಇಲ್ಲ ಅಂತಂದರೆ ಎಲ್ಲರನ್ನೂ ಎದುರಾಕೊಬೇಕಷ್ಟೇ. ಯಾರಿಗೆ ಬೇಕು ಇವೆಲ್ಲ? ಇನ್ನೊಂದು ಹೇಳಬೇಕು, 68,000 ದುಡ್ಡನ್ನ ನೀವು ಜನ ಹಾಕಿದಿರಿ ಅಕೌಂಟಿಗೆ. ಇದೇ ಬ್ಯಾಂಕ್ ಅಕೌಂಟಿಗೆ 68,000 ದುಡ್ಡನ್ನ ನೀವು ಹಾಕಿದಿರಿ. ನಿಮಗೆ ಥ್ಯಾಂಕ್ ಯು ಕಣ್ರಣ್ಣ. ಯಾರು ನಿಮ್ಮ ಅಣ್ಣ ತಮ್ಮ ಅಲ್ಲ, ನಿಮ್ಮ ನೆಂಟ ಅಲ್ಲ, ನಿಮ್ಮ ಅಕ್ಕಪಕ್ಕದವನಲ್ಲ, ನಿಮ್ಮ ಜೊತೆ ಓದ್ದವನಲ್ಲ, ಬೆಳೆದವನಲ್ಲ.
ಆದರೂ 68,000 ರೂಪಾಯಿ ದುಡ್ಡು ನನಗೆ ಹಾಕಿದ್ದೀರಿ, ಅದನ್ನು ಒಳ್ಳೆಯದಕ್ಕೆ ಬಳಸಿದ್ದೀನಿ, ಈ ಸಮಾಜ ಉದ್ಧಾರ ಮಾಡೋದಕ್ಕೆ ಬಳಸಿದ್ದೀನಿ. ನಿಮಗೂ ಏನಾರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಡೈಲಿ ವೀಡಿಯೋದಲ್ಲೂ ಕೂಡ ಅಕೌಂಟ್ ನಂಬರ್ ಮೆನ್ಷನ್ ಮಾಡೋಂಥ ನಂಗೆ ಒಂಥರ ಅಸಹ್ಯ ಆಗಿದೆ ದಿನ ಕೇಳೋದಕ್ಕೆ. ಒಂಥರ ಆನ್ಲೈನ್ ಭಿಕ್ಷುಕರು ಅಂದ್ಕೊಂಡ್ಬಿಡ್ತಾರೆ ನಮ್ಮನ್ನು. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಜನ ಏನಾದ್ರು ಸಹಾಯ ಮಾಡ್ತಾರೆ ಅನ್ನೋ ಒಂದು ಅಪೇಕ್ಷೆಯಿಂದ ಮಾಡಿದೆ ಹೊರತು ನಂಗೆ ದಿನ ಆ ಥರ ನಮ್ಮ ಫೋನ್ಪೇ ನಂಬರ್ ಹಾಕ್ತೀನಿ, ಗೂಗಲ್ ಪೇ ನಂಬರ್ ಹಾಕ್ತೀನಿ, ನಂಗೆ ಸಹಾಯ ಮಾಡಿ, ನಂಗೆ ಹೆಲ್ಪ್ ಮಾಡಿ, ನಂಗೆ ಆ ಥರ ಕೇಳಲ್ಲ. ನಂಗೆ ಆ ಥರ ನನಗೆ ಯಾವುದೋ ಥರ ಏನು ಹೇಳ್ತಾರದು ಆಸೆನೂ ಇಲ್ಲ. ಆ ಥರ ಎಲ್ಲರೂ ದುಡ್ಡು ಮಾಡ್ಕೊಂಡು ನಾನು ಬದುಕಬೇಕು ಅನ್ನೋದಿಲ್ಲ. ನಾನೇ ದುಡಿತೀನಿ, ಸ್ವಂತವಾಗಿ ದುಡಿತೀನಿ. ಬುದ್ಧಿ ಐತೆ, ಪ್ರತಿಭೆ ಐತೆ, ಸಣ್ಣದಾಗಿ ನನ್ನದೇ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಐತೆ, ನಾನು ಹೆಂಗೋ ಬದುಕ್ತೀನಿ. ಬಟ್ ಜೂನ್ 4ನೇ ತಾರೀಕು ಫಲಿತಾಂಶ ಒಂದು ನನ್ನನ್ನು ಬದಲು ಮಾಡುತ್ತೆ, ಇಲ್ಲ ನಿಮ್ಮನ್ನು ಬದಲು ಮಾಡುತ್ತೆ, ಜನರನ್ನು. ಎರಡೇ ಆಪ್ಷನ್ ಇರೋದು. ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂತು ಅಂದರೆ ನಾನು, ನನ್ನ ಮನೆ, ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ. ತಲೆ ಎತ್ತೋ ಥರ ಫಲಿತಾಂಶ ಬಂತು ಅಂದರೆ ನಿಮ್ಮ ಜೊತೆಗೆ ಕಷ್ಟಕ್ಕೂ ಇರ್ತೀನಿ, ಸುಖಕ್ಕೂ ಇರ್ತೀನಿ. ಅವಮಾನ ಆಯಿತು ಅಂತಂದರೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಹಿಂಗೆಲ್ಲ ಆಯಿತು, ಹಿಂಗೆಲ್ಲ ಆಯಿತು, ಹಂಗೆಲ್ಲ ಆಯಿತು. ಏನು ಉದ್ಧಾರಕ್ಕೋಸ್ಕರ ಬಂದಿದ್ದೀನಿ ನಾನಿಲ್ಲಿ? ನನಗೇನು ಸ್ವಾರ್ಥಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ? ಏನು ಸಿಗ್ತಾಯಿತ್ತು ನನಗಿಲ್ಲಿ? ಗಂಟ್ಲು ಹೋಗ್ಬಿಟ್ಟೈತೆ, ಕಣ್ಣು ಪಣ ಡೈಲಿ ಹೊಡ್ಕೊತೈತೆ, ಏನೋ ಗೊತ್ತಿಲ್ಲ. ಇದೆಲ್ಲ ಅನುಭವಿಸ್ಕೊಂಡು ಹೋದ್ರೂ ಕೆಲವರು ಮಾತಾಡ್ತಾರೆ, ದುಡ್ಡು ಬಂದ್ಬಿಟ್ಟವನೆ, ಹೆಸರು ಮಾಡೋಕ್ಕೆ ಬಂದ್ಬಿಟ್ಟವನೆ, ಇನ್ನೇನೋ ಸಿಗ್ತದೆ ಅಂತ ಬಂದ್ಬಿಟ್ಟವನೆ. ಆ ಹೆಸರನ್ನ ಬೆಂಗಳೂರಲ್ಲಿ ಇದ್ಕೊಂಡೆ ಸಂಪಾದನೆ ಮಾಡಿದ್ದೀನಿ, ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು. ಇಲ್ಲಿ ಬಂದು ಮಾಡಬೇಕಾಗಿರೋದೇನಿಲ್ಲ. ಇಲ್ಲಿ ಬಂದು ಹೆಸರು ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಹೋಗೋ ಅವಶ್ಯಕತೆ ನನಗೇನೂ ಇಲ್ಲ. ಕರೆಕ್ಟಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಿಸ್ನೆಸ್ ಥರ ಮಾಡ್ಕೊಂಡ್ರೆ ಇಲ್ಲಿಗೆ ಹಾಕೋ ಶ್ರಮನ ನಾನು ಅಲ್ಲಿ ಹಾಕಿದ್ರೆ ನನ್ನ ನಂಬರ್ 1 ಆಗಿರ್ತೀನಿ ನಮ್ಮ ಮನೆಗೆ. ನಾನು ಇಲ್ಲಿ ಬಂದು ಬರಲಿ ಈ ಹುಡುಗರುಗಳನ್ನೆಲ್ಲ ಎಳ್ಕೊಂಡು ಬಂದು ನಿದ್ರೆ ಇಲ್ಲದೆ, ನೆಮ್ಮದಿ ಇಲ್ಲದೆ ನಾವೆಲ್ಲ ಪಡ್ತಾರ ಕಷ್ಟ ನೆನೆಸ್ಕೊಂಡು ಮಾಡೋ ಬದಲು ನನ್ನ ಮಕ್ಳಿಗೂ ಬೇಡ. ನಾನು ಯಾವತ್ತೂ ಅಳೋನಲ್ಲ, ನಾನು ಯಾವತ್ತೂ ಕುಗ್ಗೋನಲ್ಲ. ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ. ಹಿಂಸೆ ಆಗ್ತಿದೆ ಕೆಲವರು ಮಾತು ಕೇಳಿದ್ರೆ. ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ, ಗೆದ್ಬಿಟ್ಟಿರ ನೀವು ಓಟ್ ಹಾಕಿದ್ರೆ ಅಂತಾರೆ, ಸೋಲೋನ್ಗೆ ಯಾಕೆ ಓಟ್ ಹಾಕಬೇಕು ಅಂತಾರೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕಣ್ಣೀರು ಹಾಕಿಲ್ಲ, ಹಾಕೋದಿಲ್ಲ. ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟ ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅಂದ್ಕೊಂಡು ಮುಂದೆ ಬಂದಲ್ಲ, ಅದೊಂದು ನನ್ನ ಕೆಟ್ಟ ನಿರ್ಧಾರ. ನಾನೇ ಚೇಂಜ್ ಆಗ್ಬಿಡ್ತೀನಿ ಜೂನ್ 4ನೇ ತಾರೀಕು.